ನಮಸ್ಕಾರ. ಈ ಸಂಚಿಕೆಯಲ್ಲಿ ಆಶೆ ಸೀರಿಯಲ್ ಏನಾಗಿದೆ ನೋಡೋಣ. ಸೂರ್ಯ ಮೀನಾನ ರೂಮ್ ಒಳಗಡೆ ಕರ್ಕೊಂಬಂದು ಡೋರ್ ಲಾಕ್ ಮಾಡ್ತಾನೆ. ರೀ ಏನು ರೀ ಇದು, ಯಾಕೆ ಬಾಗ್ಲಾಗ್ತಾ ಇದ್ರ ಅಂತ ಮೀನಾ ಕೇಳ್ತಾಳೆ ಸೂರ್ಯನ. ಅಯ್ಯೋ, ನನ್ನ ಹೆಂಡ್ತಿನ ನಾನು ರೂಮಲ್ಲಿ ಕರ್ಕೊಂಬಂದು ಡೋರ್ ಲಾಕ್ ಮಾಡ್ತಾ ಇದ್ದೀನಿ, ಅದಕ್ಕೇನಂತೆ ಅಂತಾನೆ ಸೂರ್ಯ. ನನ್ನ ಹೆಂಡತಿ ರೂಮಲ್ಲಿ ಕುತ್ಕೊಂಡು ಊಟ ಮಾಡಲಿ ಅಂತ ಕರ್ಕೊಂಬಂದೆ ಅಷ್ಟೇ ಅಂತಾನೆ ಸೂರ್ಯ. ಎಲ್ಲರ ಮುಂದೆ ಕವರನ್ನು ತಂದು ಈಗ ಒಬ್ಬಳೇ ಕುತ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ಅದರಲ್ಲೇನಿದೆ, ಎಲ್ಲರೂ ಸೇರ್ಕೊಂಡು 3 ಹೊತ್ತು ಮೇಯ್ಕೊಂಡು ನಮ್ಮನ್ನೇ ತಿನ್ನೋ ಥರ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ. ಕೂತ್ಕೋ ತಿನ್ನು ಅಂತಾನೆ ಸೂರ್ಯ. ಆಗ ಮೀನಾ, ಬೇಡ ರೀ, ಈ ರೀತಿ ಒಬ್ಬಳೇ ತಿಂದರೆ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾಳೆ ಮೀನಾ. ಯಾರೇ ತಪ್ಪಾಗಿ ತಿಳ್ಕೊತಾರೆ, ಎಲ್ಲರೂ ಅವ್ರ ತಪ್ಪನ್ನು ಅವರೇ ತಿಳ್ಕೊತಾರೆ, ಸುಮ್ಮನೆ ತಿನ್ನಿದು ತಗೋ ಅಂತ ಸೂರ್ಯ ಹೇಳ್ತಾನೆ. ರೀ ಬೇಡ ರೀ ಅಂತಾಳೆ ಮೀನಾ. ಆಗ ಸೂರ್ಯ ಸ್ಮೆಲ್ಲನ್ನು ನೋಡ್ಬಿಟ್ಟು, ನೋಡೆ ಹೆಂಗಿದೆ ಸ್ಮೆಲ್ಲು ಅಂತ ಹೇಳ್ತಾನೆ ಸೂರ್ಯ. ನನಗೆ ಗೊತ್ತು ಬಿಡ್ರಿ, ಆಲ್ರೆಡಿ ನಾನು ಇದನ್ನು ತಿಂದಿದ್ದೀನಲ್ಲ ಅಂತಾಳೆ ಮೀನಾ. ನನಗೆ ಗೊತ್ತಮ್ಮ, ನಿನಗೆ ಗೋಬಿ ಅಂದರೆ ಇಷ್ಟ ಅಂತ. ನೀನು ನಿಮ್ಮ ತಮ್ಮ ತಂಗಿಗೆ ಕಟ್ಸ್ಕೊಂಡು ಹೋಗಿರೋ ಅಂಥ ಹೋಟ್ಲಲ್ಲೇ ನಾನು ತೊಗೊಂಬಂದಿದ್ದೀನಿ. ಬಾ ಕುತ್ಕೊಂಡು ಬಿಸಿ ತಿನ್ನು ಫಸ್ಟು ಅಂತ ಹೇಳ್ತಾನೆ ಸೂರ್ಯ. ಇರ್ರಿ, 1 ನಿಮಿಷ ಪ್ಲೇಟನ್ನು ತರ್ತೀನಿ ಅಂತಾಳೆ ಮೀನಾ. ಆಗ ಸೂರ್ಯ, ಪ್ಲೇಟ ನಾನೇ ತರ್ತೀನಿ ಅಂತ ಹೋಗ್ತಾನೆ ಸೂರ್ಯ. ಆಗ ಸೂರ್ಯ ಪ್ಲೇಟನ್ನು ತರೋಕ್ಕೆ ಹೊರಗಡೆ ಬರ್ತಾನೆ. ಶಾಂತಿಯವರು ನೀರು ಕುಡ್ಕೊಂಡು ನಿಂತಿರ್ತಾರೆ. ಆಗ ಸೂರ್ಯ ಶಾಂತಿಗೆ ಉರಿಸ್ಬೇಕಂತ, ಗೋಬಿ, ಬೇಬಿ ಕಾರ್ನು, ಚಪಾತಿ ರೋಲು, ಪನ್ನೀರು ಫ್ರೈಡ್ ರೈಸು, ಶೆಜ್ವಾನ್ ನೂಡಲ್ಸು ಅಂತ ಸೂರ್ಯ ಹೇಳಿದರೆ ಇಷ್ಟೆಲ್ಲ ತಂದುಕೊಟ್ಟಿಯಾ ಅವಳಿಗೆ ಅಂತ ಶಾಂತಿ ಕೇಳ್ತಾಳೆ. ನಾಳೆ ಇದನ್ನೆಲ್ಲ ತಗೊಂಡು ಬರ್ತೀಯಾ ಅಂತ ಶಾಂತಿ ಕೇಳ್ತಾರೆ. 2 ಪ್ಲೇಟು ತೊಗೊಂಬರ್ತೀನಿ, ಮೀನಿಗೆ ಇದೆಲ್ಲ ಇಷ್ಟ ಅಂತೆ ಅಂತ ಸೂರ್ಯ ಹೇಳ್ದಾಗ, ಅಲ್ಲ ಕಣೋ, ಮನೇಲಿ ಇಷ್ಟು ಜನ ಇದ್ದಾರೆ, ಎಲ್ಲರಿಗೂ ತಗೊಂಬಾರೋ ಅಂತಾರೆ ಶಾಂತಿಯವರು. ಅದೇ ಅಷ್ಟು ಜನ ಒಬ್ಬಳು ಹೊಟ್ಟೆ ಉರಿಸಿ ಊಟ ಮಾಡ್ಬೋದಾ ಸಕ್ಕರೆ ಅಂತಾನೆ ಸೂರ್ಯ. ಒಬ್ಬೊಬ್ಬರಿಗೆ ಒಂದೊಂದು ವೆರೈಟಿ ಊಟ ಬೇಕು ಮನೆಯಲ್ಲಿ. ಒಬ್ಬೊಬ್ರು ಲಾಟ್ ಹಾಕ್ಕೊಂಡು ಕಬ್ಬರ್ಸ್ಕೊಂಡು ತಿಂತೀರಲ್ಲ, ಒಬ್ಬರಾದ್ರೂ ಅವ್ರವ್ರು ತಿಂದಿದ್ದ ಪ್ಲೇಟ್ನ ತೊಳೆದಿಟ್ಟಿದ್ದಾರಾ? ಆ ಪೆಂಗ್ಯ ಕಾಫಿ ಕುಡ್ದಿದ್ದ ಲೋಟನ ಸೂರ್ಯಕ್ಕೆ ಹತ್ರ ಇಟ್ಟೋಗ್ತಾನೆ. ಅವನ ಹೆಂಡ್ತಿ ಸೋಕೇಶಿಂದ ಇಟ್ಬಿಡ್ತಾಳೆ, ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ. ಅದನ್ನೆಲ್ಲ ಹುಡುಕಿ ತಗೊಂಬಂದು ಇವಳು ತೊಳಿಬೇಕು ಅಂತಾನೆ ಸೂರ್ಯ. ಅಷ್ಟೇ ಬಿಡು, ಎಲ್ಲರ ಮನೇಲಿ ಇದ್ದಿದ್ದೇ ಕೆಲಸ ಮಾಡಲೇಬೇಕು. ನೀವು ಮೂಗುವರೆಗೂ ತಿಂದು ಎದ್ದೇಳ್ತೀರಲ್ಲ, ನೀವು ಮಿಕ್ಸಿರೋ ಊಟನ ನಾನು ಹೆಂಡ್ತಿ ತಿನ್ನಬೇಕಾ? ಇಲ್ಲ ಅಂದರೆ ಅದು ಅಳಿಸೋವರೆಗೂ ಕಾದಿದ್ದು ನೀವೇ ತಿನ್ನಿಸ್ತೀರ ಅಂತ ಕೋಪದಲ್ಲಿ ಹೇಳ್ತಾನೆ ಸೂರ್ಯ. ಆಗ ಶಾಂತಿಯವರು, ಚೆನ್ನಾಗಿ ಚಾಡಿ ಹೇಳಿದಳು ಬಿಡು ಅಂತಾಳೆ. ನೀನು ಮಾತ್ರ ಬದಲಾಗಲ್ಲ ಸಕ್ಕರೆ. ಅಲ್ಲ ಸಕ್ಕರೆ, ನೀನು ನನ್ನ ಹೆತ್ತಿದೆಯಾ, ಆದರೂ ಆ 2 ಮಕ್ಕಳಿಗೆ ತೋರಿಸೋ ಕನಿಕರ ಪ್ರೀತಿ ನೀನು ನನಗೆ ತೋರಿಸಲ್ಲಲ್ಲ ಸಕ್ಕರೆ. ಮಲತಾಯಿಯಾಗಿ ನೋಡ್ತೀಯ ನನ್ನನ್ನು. ಆಯಿತು, ಪರವಾಗಿಲ್ಲ, ನಿನ್ನ ಕೋಪ ನನ್ನ ಮೇಲೆ ಅದೇನೇ ಇದ್ದರೂ ನೇರ ಯುದ್ಧ ಮಾಡು. ಎಲ್ಲ ಸೇರ್ಕೊಂಡು ಆ ಹುಡುಗಿಗೆ ಯಾಕೆ ತೊಂದರೆ ಮಾಡ್ತಾಯಿದ್ದೀರಾ? ಮನುಷ್ಯ ಕೈ ಕಾಲು ಕಿವಿ ಇಲ್ಲದೆ ಹುಟ್ಟೋದು ಅಂಗವಿಕಲತೆ ಅಲ್ಲ ಸಕ್ಕರೆ, ಮನುಷ್ಯತ್ವ ಇಲ್ಲದೆ ನಡ್ಕೊತಾರೆ ನೋಡು, ಅದು ಅಂಗವಿಕಲತೆ. ನಿನಗೆ ಅಪ್ಪನಿಗೆ ಬಿಡು, ನಾವು ಮಗ ಸೊಸೆಯಾಗಿ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ ಮೈಕಮ್ಮನಿಗೆ ಪೌಡ್ರಮ್ಮನಿಗೆ ಇವಳು ಯಾಕೆ ಸೇವೆ ಮಾಡ್ಬೇಕು ಸಕ್ಕರೆ? ದೇವರು ನಮ್ಮೆಲ್ಲರಿಗೂ ಆಹಾರ ಮಾತ್ರ ಕೊಟ್ಟಿದ್ದು. ಆದರೆ ಈ ಮನುಷ್ಯ ಬಡ್ಡಿ ಮಗ ಇದಾನಲ್ಲ, ಏನು ಮಾಡ್ದ, ಅದಕ್ಕೆ ಉಪ್ಪು ಖಾರ ತುಂಬ್ಸೋಕ್ಕೆ ಶುರು ಮಾಡಿಬಿಟ್ಟ. ಅವಾಗಲೇ ಮಗಂದೆಲ್ಲ ಹಾಳಾಗೋಗಿದ್ದು. ಕಲಿಯುಗನೇ ಹಾಳಾಗೋಯ್ತು. ನಡೆಸಿ ಇದನ್ನೆಲ್ಲ ಇನ್ನೂ ಎಷ್ಟು ದಿನ ನಡೆಸ್ತಿರೋ ನಾನು ನೋಡ್ತೀನಿ. ನೀನು ಆ 2 ಸೊಸೆಯರನ್ನ ರಾಣಿ ಥರ ನೋಡ್ತಾ ಇದೆಯಲ್ಲ, ಆದರೆ ನನ್ನ ಹೆಂಡ್ತಿ ನಿಜವಾದ ರಾಣಿ. ಅವಳು ರಾಣಿಯಾಗಿ ಬದುಕು ತೋರಿಸೋ ಥರ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ರೂಮ್ ಒಳಗೆ ಪ್ಲೇಟ್ ತಗೊಂಡು ಹೊಟ್ಟೋಗ್ತಾನೆ ಸೂರ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.